మాట్లాడబోదు. హాయ్ రక్షిత. హాయ్. ఎంచోల్లా ಹುಷಾರುಳ್ಳೆ. ಎಂಚ ಒಂದುಂಡು ಶೋಕ ಒಂದುಂಡು. ವಿನ್ನಾತ್ ಪಿದೈ ಬಲ. ಹಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ. ಹಲೋ. ಹಾ. ಎಂಚೊಲ್ಲಾರು? ಹಾ ಸೌಕರ್ಯ. ಹಾ ಯಾನ್ಲ ಸೌಖ್ಯ ಅಲ್ಲ. ಬರ್ಪೆ ಬೇಗ. ಚೂರ್ ಲೇಟ್. ತಪ್ಪದೊಂದು ಬಲ. ಆವ್ ಆವ್. ನನ್ನ ಬಗ್ಗೆ ಏನಾದ್ರು ಬೈಕತ್ತಾ ಇದ್ದಾರೆ? ನಿಮಗೇನಿಲ್ವಾ ಗಿಲ್ಲಿ ಮಾತಾಡಕ್ಕೆ? ಎಂಚ ಉಲ್ಲಾರು? ಹುಷಾರಿಲ್ಲ. ಹುಷಾರಿಲ್ವಾ? ಗಿಲ್ಲಿ ಹುಷಾರುಲ್ಲೇ? ಉಲ್ಲೇ ಸರ್. ಹೊರಗಡೆ ಬಂದು ಹುಷಾರಿದ್ದಿ. ಗಿಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಪಕ್ಕದಲ್ಲೇ ಇರ್ತಾರೆ. ಸಾಹೇಬ್ರೆ ನಮಸ್ತೆ, ಹೇಗಿದ್ದೀರಿ? ಅಮ್ಮ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿ ಸರ್. ಇಷ್ಟುವರೆಗೂ ಅವ್ರನ್ನ ಬೇರೆ ಶೋಗಳಲ್ಲಿ ನೋಡಿದ್ರಿ ತಾವು, ಸರ್. ಕರೆಕ್ಟಾ? ಅಲ್ಲೂ ತುಂಬಾನೇ ಮನೋರಂಜನೆ ಕೊಟ್ಟು ಸರ್. ಯಾವ ಶೋ ಗೆದ್ದಿಲ್ಲ, ಕರೆಕ್ಟ್? ಮತ್ತೆ ಈಗ ಕುತ್ಕೊಂಡು 6 ಫೈನಲಿಸ್ಟ್ ಒಳಗಿದ್ದಾರೆ. ಓಕೆ, ಸೊ ಈ ಶೋದಲ್ಲಿ 6 ಕಂಟೆಸ್ಟೆಂಟ್ಸ್ ಒಳಗಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಸರ್. ಆದರೆ 5 ವರ್ಷದ ಮುಗಿಂತವಳು ನಾನು ಕುರಿ ಮೇಯಿಸ್ತವನು. ಆದರೆ ಕುರಿ ಮೇಯಿಸೋ ಜಾಗ ನೋಡಿದೆ. ಆಮೇಲೆ ಹಳ್ಳಿಗಳೆಲ್ಲ ಮರಿ ತಗೊಂಡು ಸಂತೆ ನೋಡಿದೆ. ಅಲ್ಲಿ ಆಚೆ ಮೈಸೂರು ಅರಮನೆ ನೋಡಿದೆ. ಈ ಅರಮನೆ ನೋಡಿರಲ್ಲ ಸರ್ ಇನ್ನೂ ನಾನು. ಗಿಲ್ಲಿ ಒಬ್ಬ ಮಗ ಹುಟ್ಟಿ ಈ ಬಿಗ್ ಬಾಸ್ ಅರಮನೆ ಅಂತ ನಿಮ್ಮ ರಾಜರು ನೋಡ್ಬೇಕಾದ್ರೆ ನಾನು ಭಾಳ ಸಂತೋಷ ಆಯ್ತು ಸರ್ ನನಗೆ. ಅವರಿಂದ ಎಲ್ಲ ನೋಡ್ಕೊಂಡೆ. ಇನ್ನಷ್ಟು ಪ್ರಪಂಚ ಸುತ್ತೋ ಹಾಗಾಗ್ಲಿ ನಿಮಗೆ. ಹ್ಞೂ ಸರ್. ಗಿಲ್ಲಿ ಅವರೇ, ಮನೆಯವ್ರ ಹತ್ರ ಮಾತಾಡಂಗಿದ್ರೆ ಮಾತಾಡ್ಬೋದು. ಕ್ಯಾನ್ ವಿ ಹ್ಯಾವ್ ಹಿಮ್ ಪಂಚ್ ಪ್ಲೀಸ್? ಅಪ್ಪ ಚೆನ್ನಾಗಿದೆಯಪ್ಪ? ಚೆನ್ನಾಗವನಿಕಪ್ಪ, ನೀ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದೆಯವ? ಬರ್ತೀನಿ ಇರು, ಮುಗಿಸ್ಕೊಂಡು ಗೆಲ್ತೀನಿ. ಆಂಧ್ರ ಬೆಸ್ಟ್ ಸರ್. ಸರಿಯಪ್ಪ, ಆಯ್ತು, ಥ್ಯಾಂಕ್ ಯು. ಧನುಷ್ ಅವ್ರ ಫ್ಯಾಮಿಲಿಯಲ್ಲಿ ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಂಡ್ಬಿಟ್ರೆ ತಾಯಿ? ನನ್ನ ಹೆಸರು ಹಂಸವೇಣಿ ಅಂತ. ಸತೀಶ್ ಅಂತ ತಂದೆ. ಬಿಗ್ ಬಾಸ್ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಸರ್. ವೈಫ್ ಬಂದಿದಾರಲ್ಲ? ಹಾಯ್ ಸರ್. Hi, ma'am. ಹೇಗಿದ್ದೀರಾ How are you? ಸರ್? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ಗುಡ್ ಮ್ಯಾಮ್, ಗುಡ್ ಮ್ಯಾಮ್. ವೆಲ್ಕಮ್ ಟು ದಿ ಶೋ ಆಲ್ ಆಫ್ ಯು. ಪ್ರತಿಯೊಬ್ಬರಿಗೂ Thank ಬಿಗ್ you, ಬಾಸ್ಗೆ sir. ಸ್ವಾಗತ. ಏನು ಇಷ್ಟ ಆಗ್ತಾ ಇರಲಿಲ್ಲ ಒಳಗಡೆ? ಇಲ್ಲ ಸರ್, ಆ ಥರ ಏನೂ ಇಲ್ಲ. ಮನೇಲಿ ಹೇಗಿದ್ರು ಅಲ್ಲೂ ಹಾಗೆ ಇದ್ದಾರೆ. ಇನ್ನು ನಾನೇ ಸ್ವಲ್ಪ ಜೋರು, ಪಾಪ ಅವ್ರಿಗೆ ಹಿಂಸೆ ಕೊಡ್ತೀನಿ. ಯಾವ ಥರ ಹಿಂಸೆ ಕೊಡ್ತೀರಿ? ಸುಮ್ಮನೆ ಹೊಡೆಯೋದು, ಗಿಲ್ಲೋದು, ಆ ಥರ ಕರ್ಕೊಂಡು ಹೋಗಲ್ಲ ಸರ್ ಆಚೆ ಎಲ್ಲೂ. ಸೊ ಆವಾಗ ಸ್ವಲ್ಪ ಸಿಟ್ಟು ಬರುತ್ತೆ. ಇಲ್ಲ ಶೂಟ್ ಇದೆ, ಇಲ್ಲ ಲೇಟ್ ನೈಟ್ ಆಯಿತು ಪ್ಯಾಕಿಂಗು, ನಂಗೆ ರೆಸ್ಟ್ ಬೇಕು. ಸೊ ಅದಕ್ಕೆ ಕೋಪ ಬಂದಾಗ ಗಿಲ್ಬಿಡು. ಅದಕ್ಕೆ ಬಿಟ್ಬಿಟ್ಟು ಹೋಗಿ 4 ತಿಂಗಳು ಒಳಗೆ ಕೂತಿರೋದು. ನಾನು ಅದೇ ಅನ್ಕೊಂಡೆ. ನಾನು ಯಾವಲ್ಲ ವ್ಯಕ್ತಿ ನೋಡಿದಾಗ ಅನ್ಕೊಳ್ಳೋದು, ಯಾಕೆ ಇಷ್ಟು ಕಾಮ್ ಇವರು, ಏನು ಮಾತಾಡಲ್ಲ. ಸರ್ ನಮಸ್ತೆ. ಸರ್, ಯಾವ ಒಂದು ವಿಚಾರ ನಿಮಗೆ ಅವ್ರು ಬಿಗ್ ಬಾಸ್ ಒಳಗಡೆ ಮಾಡಿದ್ರು ತುಂಬಾ ಖುಷಿ ಕೊಡ್ತು? ನಿಮ್ಮಿಂದ ಕಿಚನ್ ಚಪ್ಪಾಳೆ ತಗೊಂಡಿದ್ದು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಅವ್ರ ಫ್ಯಾಮಿಲಿ ಬಂದಿದ್ದಾರಾ? ಅಣ್ಣ ನಮಸ್ತೆ ಅಣ್ಣ. ದಯವಿಟ್ಟು ಪರಿಚಯ ಮಾಡ್ಕೊಂಬಿಡಿ. ನಮಸ್ತೆ ಅಣ್ಣ, ನಾನು ಅವ್ರ ತಮ್ಮ ರಾಜೇಶ್ ಗೌಡ ಅಂತ. ನನ್ನ ವೈಫ್ ಶ್ವೇತಾ. ಶ್ವೇತಾ ಅವರೇ ನಮಸ್ತೆ. ಮನು ಗೌಡ್ರು ನಮ್ಮ ತಾಯಿ. ಅಮ್ಮ ನಮಸ್ತೆ ಅಮ್ಮ, ವೇದಿಕೆಗೆ ಸ್ವಾಗತ. ಮಗ ಪವನ್ ಕೀರ್ತಿ. ವೆಲ್ಕಮ್ ಸರ್. ಪವನ್ ಏನು ಓದೋದು ನೀವು? ಸೆಕೆಂಡ್ PU ಇದ್ದೇನೆ. ಸೆಕೆಂಡ್ PUC. ಹೇಗೆ ನಡೀತಾ ಇದೆ ಸರ್ ಎಜುಕೇಶನ್? ಇಟ್ಸ್ ಗುಡ್, ಎಲ್ಲ ಚೆನ್ನಾಗಿ ನಡೀತದೆ. ಓಕೆ. ಹೇಗೆ ಅನ್ನಿಸ್ತಾ ಇತ್ತು ಸರ್ ನಿಮ್ಮ ಅಮ್ಮ ಅವರ ಆ ತಾಳ್ಮೆ, ಮೌನ, ಪ್ರೀತಿಯ ಮಾತುಗಳು, ಆ ನಗು, ಎಲ್ರೂ ನಗಿಸ್ಲೇಬೇಕು ಅನ್ನೋ ಒಂದು ಹಠ, ಹೇಗೆ ಅನ್ನಿಸ್ತಾ ಇತ್ತು? ಸರ್ಪ್ರೈಸಿಂಗ್. ಸ್ವಲ್ಪ ತುಂಬಾನೇ ಮಜಾ ಮಾಡ್ತಾರಮ್ಮ. ನಿಮಗೊಂದ್ಸಿರ್ಬೇಕಲ್ಲ, ಎನಿ ಕಾಸ್ಟ್ ವಾಪಸ್ ಮನೆಗೆ ಬಂದ್ಮೇಲೆ ಏನೇ ಮಾಡಿದ್ರು ಕೆದಕ್ಬಾರ್ದು ಇವ್ರನ್ನ, ಇದು ಒಂದು ರೂಪಾಯಿ ಇದೆ. ಇಲ್ಲ, ಇವಾಗ ನಾನು ಸೈಲೆಂಟ್ ಆಗಿರ್ಬೇಕು ಅಲ್ವೇ?